ಟೋಟಲ್ ಅಮೌಂಟು ಕಲೆಕ್ಷನ್ ಆಗಿರೋದು. ಒಬ್ಬ ಮನುಷ್ಯ ಸ್ವಾಭಿಮಾನ ಬಿಟ್ಟು ಇನ್ನೊಬ್ಬರ ಹತ್ರ ಕೈ ಚಾಚೋ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಮಂಜನಾ ಶ್ರುತಿ ಅದಕ್ಕೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರಾ. ಪ್ರಕಾಶನ್ ದುಡ್ಡಲ್ಲಿ ನೀವು ಮೋಜ್ ಮಾಡ್ತಿದ್ದೀರಾ, ಮಸ್ತಿ ಮಾಡ್ತಿದ್ದೀರಾ. ನನ್ನ ಪ್ರೆಸೆಂಟ್ ಇರೋದು ಈ ರೀತಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಹಳೆ ವೀಡಿಯೋಸು, ಪೋಸ್ಟ್ ಮಾಡಿರಲಿಲ್ಲ, ಎಡಿಟ್ ಮಾಡಿರಲಿಲ್ಲ. ನಾನಿರೋ ವಿಷಯ ಎಲ್ಲ ಹೇಳ್ಕೊಂಡೆ, ಬಟ್ ಅದನ್ನು ಸುಮಾರು ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು. 2 ಲಕ್ಷ ಜನ 100 ರೂಪಾಯಿ ಹಾಕ್ಬಿಟ್ಟಿದ್ದಾರೆ, 2 ಕೋಟಿ ಆಗಿಬಿಟ್ಟಿದೆ ಅಂತ. 1 ಲಕ್ಷ ಜನ ನಿಜವಾದ ಅಭಿಮಾನಿಗಳಿಲ್ವಾ ಸುದೀಪ್ ಅವ್ರಿಗೆ? ಆ 1 ಲಕ್ಷ ಜನ 1600 ರೂಪಾಯಿ ಹಾಕ್ಬಿಟ್ರೆ 16 ಕೋಟಿ ಆಗೇ ಹೋಯ್ತು. ಯಾರ್ಯಾರು ನನ್ನ ಪರವಾಗಿ ಕ್ರಿಯೇಟರ್ ಫ್ರೆಂಡ್ಸ್ ವಿಡಿಯೋ ಮಾಡಿದ್ದೀರಾ, ಬ್ಯಾಡ್ ಕಮೆಂಟ್ ಹಾಕಬೇಕು ಅನ್ನಂಗಿದ್ರೆ ಹಾಕಿ, ನನಗೆ ಹಾಕಿ, ದಯವಿಟ್ಟು ಬೇರೆ ಯಾರಿಗೂ ಹಾಕಬೇಡಿ. ಎಲ್ಲ ಉಲ್ಟಾ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ದಿರೋರೆಲ್ಲ ನನಗೋಸ್ಕರ ವಿಡಿಯೋ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದವ್ರು ಯಾರು ನನ್ನ ಕೈ ಹಿಡಿಲಿಲ್ಲ. ಕನಿಷ್ಠ ಪಕ್ಷ ಏನಾಯಿತು ಅಂತಲೂ ಕೇಳಲಿಲ್ಲ. ಈ ನೆಗೆಟಿವ್ ಟ್ರೋಲ್ ಆದರೂ ಕೂಡ ತುಂಬ ಜನ ನನಗೆ ಬಿಡಿ ಬ್ರೋ, ಇನ್ ಕೇಸ್ ಅಲ್ಲೂ ಆಗಿಲ್ಲ ಅಂತಂದರೆ ಫೈನಲ್ ಆಪ್ಷನ್ನು ಆಪ್ರೇಷನ್ ಮಾಡಿಸ್ಬೇಕು. ನಾನು ಯಾರ್ಯಾರಿಗೆ ಅಮೌಂಟ್ ಕೊಡಬೇಕು ದಯವಿಟ್ಟು ನಿಮ್ಗೆ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್. ತುಂಬ ದಿವಸದಿಂದ ಎಲ್ಲ ಕೇಳ್ತಾ ಇದ್ರಿ, ಹೇಗಿದೆ ನಿಮ್ಮ ಹೆಲ್ತು, ಏನು ಅಪ್ಡೇಟು, ಇವಾಗ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಫಸ್ಟು 2 ವಿಷಯನ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಮೊದಲನೇದು, ನಾನು ಏನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋಸು, ಅದು ಯಾವುದು ಹೊಸ ವೀಡಿಯೋಸ್ ಅಲ್ಲ. ಎಲ್ಲ 2 ತಿಂಗಳು 3 ತಿಂಗಳ ಹಿಂದೆ ಮಾಡಿರೋ ವೀಡಿಯೋಸು. ಎಡಿಟ್ ಮಾಡಿರಲಿಲ್ಲ, ಹಾಗಾಗಿ ಈಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಪ್ರೆಸೆಂಟ್ ಇರೋದು ಈ ರೀತಿ ನೋಡ್ತಾ ಇದ್ದೀರಲ್ಲ, ಏನೊಂದು ಗ್ರೂಮಿಂಗ್ ಇಲ್ಲ. ಸೊ ಈ ಪ್ರೆಸೆಂಟಲ್ಲಿ ನಾನು ಇರೋದು ಈ ರೀತಿ. ನಾನು ಎಲ್ಲಿವಾಗ ವೀಡಿಯೋ ಮಾಡಲಿ? ಅದೆಲ್ಲ ಹಳೆ ವೀಡಿಯೋಸು, ಪೋಸ್ಟ್ ಮಾಡಿರಲಿಲ್ಲ, ಎಡಿಟ್ ಮಾಡಿರಲಿಲ್ಲ. ಸೊ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸದ್ಯಕ್ಕೆ ನಮಗೆ ಇರೋದು ಏನು ಒಂದು ದುಡಿಮೆ ಅಂತ ಅಂದರೆ ಅದು ಸೋಷಿಯಲ್ ಮೀಡಿಯಾನೇ. ಅದು ನೀವು ಬೇರೆಯವರೆಲ್ಲ ಹೇಳ್ಬೋದು, ಏನು ಮಾಡೋ ಕೆಲಸ ಇಲ್ಲ, ವೀಡಿಯೋ ಮಾಡ್ತಾರೆ ಹಂಗೆ ಅಂತ. ನಾವು ಅದನ್ನು ದುಡಿಮೆಯಾಗಿ ತೊಗೊಂಡಿದ್ದೀವಿ. ಸೊ ಅದು ನಮ್ಮದು ದುಡಿಮೆ. ಸೊ ಹಾಗಾಗಿ ಅಕೌಂಟ್ ರೀಚ್ ಇದಾಗಬಾರ್ದು ಅಂದ್ಬಿಟ್ಟು ವೀಡಿಯೋಸ್ಗಳನ್ನ, ಹಳೆ ವೀಡಿಯೋಸು, ಹೊಸ ವೀಡಿಯೋಸು ಎಲ್ಲ ಸೇರಿ ಪೋಸ್ಟ್ ಮಾಡ್ತಿದ್ದೀನಿ. ನಾನಂತೂ ಸದ್ಯಕ್ಕೆ ಯಾವುದೂ ವೀಡಿಯೋಸ್ ಮಾಡ್ತಾಯಿಲ್ಲ. ಆಮೇಲೆ ಇನ್ನೊಂದು ವಿಡಿಯೋ, ರೆಸಾರ್ಟಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದು ವಿಡಿಯೋ ನೋಡಿರ್ತೀರ, ಅದು ಕೂಡ ಹಳೆ ವಿಡಿಯೋನೇ. ಆವಾಗಲೂ ಕಾಲು ಪೇನ್ ಇತ್ತು, ಆ ಡ್ಯಾನ್ಸ್ ಮಾಡಿಬಿಟ್ಟು ಕಾಲೆಲ್ಲ ಊದ್ಕೊಂಡಿತ್ತು. ಅದು ಕೂಡ ನಂದು ಏನು ಇನ್ಸಿಡೆಂಟ್ ಆಗಿದೆ, ಅದಕ್ಕಿಂತ ಹಳೆ ವಿಡಿಯೋ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ತುಂಬ ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ದೀರಾ. ಅದರಲ್ಲೂ ಮಂಜನಾ ಶ್ರುತಿ ಅದಕ್ಕೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರಾ. ಪ್ರಕಾಶನ್ ದುಡ್ಡಲ್ಲಿ ನೀವು ಮೋಜ್ ಮಾಡ್ತಿದ್ದೀರಾ, ಮಸ್ತಿ ಮಾಡ್ತಿದ್ದೀರಾ. ಅವರು ಇತ್ತೀಚೆಗೆ ಫ್ಲೈಟಲ್ಲಿ ಹೋಗಿದ್ರು. ಅದು ಹೋಗಿದ್ದ ರೀಸನ್ ಏನು ಅಂತ ಅಂದರೆ, ಸೂರತ್ತಲ್ಲಿ ಅವ್ರದ್ದು ಪ್ರಮೋಷನ್ ಇತ್ತು, ಹಾಗಾಗಿ ಅದಕ್ಕೆ ಹೋಗಿದ್ದು ಅವರು. ಆ್ಯಂಡ್ ಆಮೇಲೆ ರೆಸಾರ್ಟ್ಗೆ ಹೋಗಿದ್ರು, ಅದು ಪ್ರಮೋಷನ್ ಸಲುವಾಗಿ ಹೋಗಿದ್ದು. ಅವರು ಕೂಡ ಸೋಷಿಯಲ್ ಮೀಡಿಯಾ ಒಂದು ಪಾರ್ಟ್ ಆಫ್ ವರ್ಕ್ ಥರ ಮಾಡ್ತಿರೋದ್ರಿಂದ ಅವರೆಲ್ಲ ಕಡೆ ಹೋಗ್ಬೇಕಾಗುತ್ತೆ, ಒಂದು ರೀಲ್ಸ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದೀರಾ. ಅವರೇನು ನನ್ನ ದುಡ್ಡಿಂದ ಮಜಾ ಮಾಡ್ತಾಯಿಲ್ಲ, ನನಗೇನು ಕೊಡಬೇಕು ಅವ್ರ ಕಡೆಯಿಂದ ಬಂದಿರೋದು ಅದನ್ನು ಅವರು ಕೊಟ್ಟಿದ್ದಾರೆ. ಆ್ಯಂಡು ಕಾಲಿನ ಅಪ್ಡೇಟು, ನಂದು ಕಾಲಿನ್ನೂ ಆಪ್ರೇಷನ್ ಆಗಿಲ್ಲ. ಯಾಕೆ ಇನ್ನೂ ಆಗಿಲ್ಲ ಅಂತಂದರೆ, ನಾವು ಈ ಥರ ವೀಡಿಯೋ ಮಾಡಿ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ವೀಡಿಯೋ ಮಾಡಿದಾಗ ನಮಗೆ ಸಾಕಷ್ಟು ಜನ ರೆಫರ್ ಮಾಡಿದ್ದು ಆಪ್ರೇಷನ್ ಮಾಡಿಸ್ಬೇಡಿ, ಇವಾಗ ನೀವು ಆಪ್ರೇಷನ್ ಮಾಡಿಸ್ಬೋದು. ಅಂದರೆ ಆಪ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂದರೆ, ಅದು ಅಲ್ಲಿ ಕಾಲಿನಲ್ಲಿರೋ ನರನ ತೆಗೆದುಬಿಟ್ಟು ಬೇರೆ ದೇಹದಿಂದ ಇರೋ ಬೇರೆ ದೇಹದ ಭಾಗದಲ್ಲಿರೋ ನರನ ಇದು ಮಾಡ್ತಾರೆ. ಸೊ ಅದು ಮುಂದೆ ನಿಮಗೆ ಬೇರೆ ರೀತಿ ಪ್ರಾಬ್ಲಮ್ ಆಗುತ್ತೆ. ಇದನ್ನ ನೀವು ವಿತೌಟ್ ಆಪ್ರೇಷನ್ನು ಕ್ಯೂರ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಸುಮಾರು ಜನ ರೆಫರ್ ಮಾಡಿದ್ರು. ಅದರಲ್ಲಿ ಜಾಸ್ತಿ ನಮಗೆ ರೆಫರ್ ಮಾಡಿದ್ದು ನೆಲಮಂಗಲದ ಒಂದು ಹಾಸ್ಪಿಟಲು. ಅಲ್ಲಿಗೆ ನಾವು ಇವಾಗ ಸದ್ಯಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಅವರು ಒಂದು 4 ರಿಂದ 5 ವಾರ ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಇವಾಗ 2 ವಾರ ಆಗಿದೆ, ಇನ್ನೂ ಒಂದು 3 ವಾರ ಹೋಗಬೇಕು. ಇನ್ ಕೇಸ್ ಅಲ್ಲೂ ಆಗಿಲ್ಲ ಅಂತಂದರೆ ಫೈನಲ್ ಆಪ್ಷನ್ನು ಆಪ್ರೇಷನ್ ಮಾಡಿಸ್ಬೇಕು. ಸೊ ಅದು ಆಪ್ರೇಷನ್ ಆದಮೇಲೆ ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಅಮೌಂಟು ಇವಾಗ ನಾವೆಲ್ಲ ಸ್ಟಾಪ್ ಮಾಡಿದ್ದೀವಿ. ನಾನು ಮೊದಲೇ ಹೇಳಿರೋ ಹಾಗೆ ನಂದು ಹೆಲ್ತ್ ಇಶ್ಯೂ ಮತ್ತು
ಬಿಸ್ನೆಸ್ ಲಾಸು ಎರಡೂ ಕೂಡ ಹೇಳಿ ನಾನು ಅಮೌಂಟನ್ನ ಜನರ ಹತ್ರ ಸಹಾಯ ಮಾಡಿ ನನಗೆ ಅದನ್ನು ನಾನು ವಾಪಸ್ ಸಾಲದ ರೂಪದಲ್ಲಿ ನನ್ನ ಕೈಲಿ ಯಾವ ರೀತಿ ಆಗುತ್ತೋ ಆ ರೀತಿ ಸಹಾಯ ಮಾಡಿ ತೀರಿಸ್ತಾ ಬರ್ತೀನಿ ಅಂತ ಹೇಳಿದ್ದು. ಆದರೆ ನಾನಿರೋ ವಿಷಯ ಎಲ್ಲ ಹೇಳ್ಕೊಂಡೆ, ಬಟ್ ಅದನ್ನು ಸುಮಾರು ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು. ಆದ್ದರಿಂದ ನಾವು ಅಂದ್ಕೊಂಡಂಗೆ ನಮಗೆ ಫಂಡ್ ಆಗಲಿಲ್ಲ. ಟೋಟಲ್ ಅಮೌಂಟು ಕಲೆಕ್ಷನ್ ಆಗಿರೋದು 8,60,300 ಸಮಥಿಂಗ್ ಏನೋ ಆಗಿದೆ. ಬ್ಯಾಂಕ್ ಸ್ಟೇಟ್ಮೆಂಟ್ನ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ. ಸೊ ಹಾಗಾಗಿ ಚೇತು ಅವರೇ, ನೀವು ಬನ್ನಿ ಡೈರೆಕ್ಟಾಗಿ ನಮ್ಮನ್ನು ಮೀಟ್ ಮಾಡಿ, ನಿಮಗೆಲ್ಲ ತೋರಿಸ್ತೀವಿ. ನೀವು ಬಂದು ಮಾತಾಡ್ಕೊಂಡು ಹೋಗೋಕ್ಕಿದ್ರೆ ಹೋಗ್ಬೋದು. ಮಂಜಣ್ಣ ನಿಮಗೆ ಕಾಲ್ ಮಾಡಿದ್ರಂತಲ್ಲ, ನೀವು ಬನ್ನಿ ಡೈರೆಕ್ಟಾಗಿ ಮಾತಾಡೋಣ. ಸೊ ಇದು ಆಗಿರೋದು. ಸೊ ನಾನು ಆಪ್ರೇಷನ್ ಆದಮೇಲೆ ಅಪ್ಡೇಟ್ ಕೊಡ್ತೀನಿ. ಈಗ ಯಾರೇ ನನಗೆ ಈ ನೆಗೆಟಿವ್ ಟ್ರೋಲ್ ಆದರೂ ಕೂಡ ತುಂಬ ಜನ ನನಗೆ ಬಿಡಿ ಬ್ರೋ, ಮಾತಾಡೋರು ಮಾತಾಡ್ತಾರೆ, ಹಾಡೋರು ಆಡ್ತಾರೆ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾವಿದ್ದೀವಿ ಅಂದ್ಕೊಂಡು ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರಿ. ಎಲ್ರಿಗೂ ಏನು ಅಂತಂದರೆ, ಒಬ್ಬ ಮನುಷ್ಯ ಸ್ವಾಭಿಮಾನ ಬಿಟ್ಟು ಇನ್ನೊಬ್ಬರ ಹತ್ರ ಕೈ ಚಾಚೋ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಆದರೆ ನನಗೆ ಆ ಪರಿಸ್ಥಿತಿ ಬಂತು. ಸ್ವಾಭಿಮಾನ ಬಿಟ್ಟು, ನನ್ನ ನಾಚಿಕೆ, ಸ್ವಾಭಿಮಾನ, ಮಾನ ಮರ್ಯಾದೆಲ್ಲ ಬಿಟ್ಟು ನಾನು ಎಲ್ಲರ ಹತ್ರ ಕೇಳಿದೆ. ತುಂಬ ಜನ ಸಪೋರ್ಟ್ ಮಾಡಿದ್ರಿ, ಸಹಾಯ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ವಿಶ್ವಾಸಕ್ಕೆ. ಆಮೇಲೆ ಚೇತು ಅವರು ಇನ್ನೊಂದು ವಿಡಿಯೋದಲ್ಲಿ ಹೇಳಿದರು, ಇವಾಗ 2 ಲಕ್ಷ ಜನ 100 ರೂಪಾಯಿ ಹಾಕ್ಬಿಟ್ಟಿದ್ದಾರೆ, 2 ಕೋಟಿ ಆಗಿಬಿಟ್ಟಿದೆ ಅಂತ. ಸರ್, ನೋಡೋರೆಲ್ಲ ಹಾಕ್ಬಿಡಂಗಿದ್ದಿದ್ರೆ 2 ಕೋಟಿ ಎಲ್ಲ ನನಗೆ 20 ಕೋಟಿ ಬರಬೇಕಾಗಿತ್ತು ಅನ್ಕೋತೇನೆ. ನೋಡಿರೋರೆಲ್ಲ 100 ರೂಪಾಯಿ ಹಾಕಿದರೆ ಒಂದು 20 ಕೋಟಿ ಬರಬೇಕಾಗಿತ್ತು. ನನಗೆ ಬಂದಿರೋದು 8 ಲಕ್ಷ ಚಿಲ್ಲರೆ. ಯಾಕೆ ಅಷ್ಟು ಜನ ನೋಡಿದ್ರು, ಎಂತಕ್ಕೆ ಬಂದಿಲ್ಲ, ಹಾಕಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುದೀಪ್ ಅವರು ಒಂದು ಮಗು ಪರವಾಗಿ ವಿಡಿಯೋ ಮಾಡಿದ್ರು. ಏನು ವಿಡಿಯೋ? ಒಂದು 16 ಕೋಟಿ ಇಂಜೆಕ್ಷನ್ ಅದು ಬೇಕಾಗುತ್ತೆ ಸರ್. ಸುದೀಪ್ ಅವರ ಅಭಿಮಾನಿ ಎಷ್ಟಿರ್ಬೋದು ಸರ್? 1 ಕೋಟಿ ಮೇಲೆ ಇರ್ಬೋದೇನೋ, ಗೊತ್ತಿಲ್ಲ. ಅದರಲ್ಲಿ 1 ಲಕ್ಷ ಜನ ನಿಜವಾದ ಅಭಿಮಾನಿಗಳಿಲ್ವಾ ಸುದೀಪ್ ಅವ್ರಿಗೆ? ಆ 1 ಲಕ್ಷ ಜನ 1,600 ರೂಪಾಯಿ ಹಾಕ್ಬಿಟ್ರೆ 16 ಕೋಟಿ ಆಗೇ ಹೋಯ್ತು. ಬಟ್ ಇನ್ನೂ ಆಗಿಲ್ಲ ಅವ್ರಿಗೆ. ಯಾಕಾಗಿಲ್ಲ? ನೋಡಿದವ್ರು ಎಲ್ಲರೂ ಹಾಕಲ್ಲ. ಯಾಕೆ ನೋಡಿದವ್ರು ಎಲ್ರಕ್ಕ? ಕೆಲವ್ರಿಗೆ ಅಯ್ಯೋ ಅವ್ರಿಗಂತೂ ನಾವು ಹಾಕಬೇಕು, ನಮಗೆ ಕಷ್ಟಗಳಿದೆ ಅಂತ ಕೆಲವರು ಇಗ್ನೋರ್ ಮಾಡ್ತಾರೆ. ಕೆಲವರು ನೋಡಿ ಸುಮ್ಮನೆ ಆಗ್ತಾರೆ. ಕೆಲವರು ನೋಡ್ತಾರೆ, ಹಾಕಬೇಕು ಅನ್ನೋ ಮನಸ್ಸಿರುತ್ತೆ. ಬಟ್ ಏನಂದರೆ ಅವ್ರಿಗೆ ಪ್ರೊಸೆಸ್ ಗೊತ್ತಾಗಲ್ಲ, ಹೆಂಗೆ ಹಾಕಬೇಕು ಅನ್ನೋದು ಗೊತ್ತಾಗಲ್ಲ. ಮತ್ತು ಇನ್ನೊಂದು, ಅದೇ ಸ್ಕ್ಯಾನರ್ದು ಪ್ರಾಬ್ಲಮ್ಗಳಾಗುತ್ತೆ. ಆ ಥರ ಪ್ರಾಬ್ಲಮ್ಗಳಾದಾಗ ಹಾಕೋಕ್ಕಾಗಲ್ಲ. ಇದೆಲ್ಲನೂ ಮೀರಿ ಸ್ವಲ್ಪ ಜನ ನಮಗೆ ಸಹಾಯ ಮಾಡಿದ್ದಾರೆ. ಅದು ಹೇಳ್ತಾರೆ, ನೋಡಿದವ್ರು ಎಲ್ಲರೂ ಹಾಕೋಕ್ಕಾಗಲ್ಲ, ನಾವೆಂತಕ್ಕೆ ಮಾಡಬೇಕು, ನಮಗೆ ಕಷ್ಟ ಇದೆ ಅಂತ ಇರೋರು ಇರ್ತಾರೆ, ಇಗ್ನೋರ್ ಮಾಡಿರ್ತಾರೆ. ಸಾಕಷ್ಟು ಅವ್ರವ್ರಿಗೆ ಪ್ರಾಬ್ಲಮ್ಗಳಿರುತ್ತೆ. ನೋಡಿದವ್ರು ಎಲ್ಲರೂ ಹಾಕ್ಬಿಟ್ಟಿದ್ರೆ ನಾನು ಹೇಳ್ದಂಗೆ ಇವತ್ತು ಒಂದು 20 ಕೋಟಿ ಕಲೆಕ್ಷನ್ ಆಗಿರೋದು ಜಾಮ್ ಅಂತ ಇರ್ಬೋದಾಗಿತ್ತು. ನೋಡಿದವ್ರು ಎಲ್ಲರೂ ಹಾಕಲ್ಲ. ಸೊ ಅದು ನಾನು ಎಷ್ಟಾಗಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ನಾನು ಮೇನ್ ಥಿಂಗ್ ಹೇಳಬೇಕು ಅಂದರೆ, ನನ್ನ ಕ್ರಿಯೇಟರ್ ಫ್ರೆಂಡ್ಸು ಯಾರ್ಯಾರು ನನ್ನ ಪರವಾಗಿ ಕ್ರಿಯೇಟರ್ ಫ್ರೆಂಡ್ಸ್ ವಿಡಿಯೋ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ನಾನು ಕೆಲವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇವರು ನನಗೆ ಸಹಾಯ ಮಾಡ್ತಾರೆ, ಇವರು ನನ್ನ ಪರವಾಗಿ ವಿಡಿಯೋ ಮಾಡ್ತಾರೆ, ಅಥವಾ ಕೇಳ್ತಾರೆ, ಏನೋ ಒಂದು ಬಂದು ಮಾತಾಡಿಸ್ತಾರೆ ಅನ್ನೋದು ಕೆಲವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನೋ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿದ್ದೆ, ಅದ್ರ ಪ್ರತಿಫಲವಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ಟು ಎಲ್ಲ ಉಲ್ಟಾಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ದಿರೋರೆಲ್ಲ ನನಗೋಸ್ಕರ ವಿಡಿಯೋ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದವ್ರು ಯಾರು ನನ್ನ ಕೈ ಹಿಡಿಲಿಲ್ಲ. ಕನಿಷ್ಠ ಪಕ್ಷ ಏನಾಯಿತು ಅಂತಲೂ ಕೇಳಲಿಲ್ಲ. ಬಿಡಿ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಏನೇನು ಕ್ವಶನ್ ಇತ್ತು, ಏನೇನು ಇವಾಗ ಕಮೆಂಟ್ಸ್ಗಳಲ್ಲಿ ಅಥವಾ ಇನ್ನೊಂದರಲ್ಲೆಲ್ಲ ಕೇಳ್ತಿದ್ರೆ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ವ್ಯೂವರ್ಸು, ನಿಮ್ಗೆಲ್ರಿಗೂ ಚಿರಋಣಿ. ನಾನು ಅಂದ್ಕೊಂಡಂಗೆ ಫಂಡ್ ಆಗಲಿಲ್ಲ ನನಗೆ. ಇವಾಗ ನಾನು
ಅಮೌಂಟ್ ಕೊಡಬೇಕಾಗಿರೋರು ಎಲ್ರಿಗೂ ಕೊಡಬೇಕು. ಅದಕ್ಕೆ ನಾನು ದುಡಿಬೇಕು. ಸದ್ಯಕ್ಕೆ ನಮಗಿರೋ ಅರ್ನಿಂಗ್ ಸೋರ್ಸು ಸೋಷಿಯಲ್ ಮೀಡಿಯಾನೇ. ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ. ಸೊ ನಾನು ಯಾರ್ಯಾರಿಗೆ ಅಮೌಂಟ್ ಕೊಡಬೇಕು ದಯವಿಟ್ಟು ನಿಮ್ಗೆ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನಗೆ ಸಮಯ ಕೊಡಿ. ನೀವು ಸಮಯ ಕೊಟ್ಟರೆ ನಾನು ಯಾವ ರೀತಿ ನಂದನಾದರೂ ಒಂದು ಅರ್ನಿಂಗ್ ಮಾಡಿ ಏನೋ ಒಂದು ಮಾಡಿ ಒಂದು ಸಂಪಾದನೆ ಮಾಡಿ ಸ್ವಲ್ಪನೇ ಎಲ್ರಿಗೂ ಕೊಟ್ಕೊಂಡು ಹೋಗ್ತೀನಿ. ದಯವಿಟ್ಟು ಸಮಯ ಕೊಡಿ. ಅದೊಂದೇ ನಾನು ಕೇಳೋಕ್ಕಾಗೋದು. ಯಾಕೆಂದರೆ ಇವಾಗ ಎಲ್ಲೂ ನಮಗೆ ಬೇರೆ ಕಡೆಯಿಂದ ಅರ್ನಿಂಗ್ ಸೋರ್ಸ್ ಇಲ್ಲ. ಸದ್ಯಕ್ಕೆ ಇರೋದು ಅರ್ನಿಂಗ್ ಸೋರ್ಸು. ಸೊ ಹಾಗಾಗಿ ಏನೋ ಒಂದು ರೆಸಾರ್ಟ್ ಪ್ರಮೋಷನ್ ಬಂತು ಅಥವಾ ಇನ್ನೊಂದೇನೋ ಪ್ರಮೋಷನ್ ಬಂತು, ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ, ವೀಡಿಯೋ ಮಾಡಬೇಕಾಗುತ್ತೆ. ನೋಡು ನಮಗೆ ದುಡ್ಡು ಕೊಡಬೇಕು, ಶೋಕಿ ಮಾಡ್ಕೊಂಡು ನಿಂತವನೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ನಾನು ಕೆಲಸ ಮಾಡಬೇಕು. ಕೆಲಸ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ರಿಗೂ ಸ್ವಲ್ಪನೇ ತೀರ್ಸ್ಕೊಂಡು ಹೋಗ್ತೀನಿ. ದಯವಿಟ್ಟು ನನಗೆ ಸಮಯ ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿರೋ ಎಲ್ಲ ವ್ಯೂವರ್ಸು, ಕ್ರಿಯೇಟರ್ ಫ್ರೆಂಡ್ಸು ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣ ನಾನು ಮರೆಯೋದಿಲ್ಲ. ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ದಿವಸ ಆದಮೇಲೆ ನಾನು ವಿಡಿಯೋ ಶುರು ಮಾಡ್ತೀನಿ. ಹಾಗೆ ಟ್ರೀಟ್ಮೆಂಟ್ ತೊಗೋತಿದ್ದೀನಿ, ಅದನ್ನು ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇದ್ರ ಮೇಲೂ ಎಲ್ಲರೂ ನೀವು ಫ್ರಾಡು, ಮೋಸ ಅಂತ ಬ್ಯಾಡ್ ಕಮೆಂಟ್ ಹಾಕಬೇಕು ಅನ್ನಂಗಿದ್ರೆ ನನಗೆ ಹಾಕಿ. ದಯವಿಟ್ಟು ಬೇರೆ ಯಾರಿಗೂ ಹಾಕಬೇಡಿ. ನನಗೆ ಸಪೋರ್ಟ್ ಮಾಡಿರೋ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ಹಾಕಬೇಡಿ. ನನಗೆ ಹಾಕಿ ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ. ಎಲ್ಲ ಮುಗ್ದೋಗಿದೆ, ಎಲ್ಲ ಇಳಿದು ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀನಿ. ನಿಮಗೆ ಸಮಾಧಾನ ಆಗುತ್ತೆ, ಅದರಿಂದ ನಿಮಗೆ ಖುಷಿ ಸಿಗುತ್ತೆ ಅನ್ನೋದಾಗಿದ್ದರೆ ಏನೇ ಬ್ಯಾಡ್ ಕಮೆಂಟ್ ಹಾಕಬೇಕು ಅಂದರೂ ನನಗೆ ಹಾಕಿ. ದಯವಿಟ್ಟು ಬೇರೆ ಯಾರಿಗೂ ಹಾಕಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.